ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಠಿಕಾಣಿ ಹೊಡಿ ಪ್ರಯತ್ನಗಳ ಮೇಲೆ ಪ್ರಯತ್ನ ಮಾಡ್ತಾ ಇದ್ರೆ, ಇಲ್ಲಿ ಅವರ ಸಹೋದರ ಡಿ.ಕೆ. ಸುರೇಶ್ ಕೆಲವರಿಗೆ ಎಚ್ಚರಿಕೆಯನ್ನು ಕೊಡುವ ಮಾತುಗಳನ್ನು ಆಡಿದ್ದಾರೆ. ಡಿ.ಕೆ.ಶಿ ಪಕ್ಷನಿಷ್ಠ ದಾಳವನ್ನು ಉರುಳಿಸಿದ್ದಾರೆ ಡಿ.ಕೆ. ಸುರೇಶ್. ಕೆಲವರು ಅಧಿಕಾರಕ್ಕಾಗಿಯೇ ಇರ್ತಾರೆ ಅಂತ ಡಿ.ಕೆ. ಬ್ರದರ್ಸ್. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಅಂದರೆ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಅನ್ನುವ ಸಂದೇಶನ, ಅಥವಾ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ಅಂತ ನೆನಪಿಸುವ ಮಾತ. ಆದಷ್ಟು ಬೇಗ ಮಾತುಕತೆ ಒಳ್ಳೆಯದು ಅಂತ ಸಂದೇಶವನ್ನು ರವಾನಿಸಲು ಪ್ರಯತ್ನನ ಅಂತ. ಅಂದರೆ ಅವ್ರು ಹೇಳಿದ ನಿಜ, ಎಲ್ಲದಕ್ಕೂ ಕೂಡ ಒಂದು ತಾಳ್ಮೆ ಅಂತ ಇರುತ್ತೆ. ಡಿ.ಕೆ. ಶಿವಕುಮಾರ್ ತಾಳ್ಮೆಯನ್ನೇ ಧರಿಸಿ ಇಲ್ಲಿ ತನಕ ಇದ್ದಾರೆ. ಆದರೆ ನಿಮ್ಮ ಅಧಿಕಾರನೂ ಶಾಶ್ವತ ಅಲ್ಲ, ನಮ್ಮ ತಾಳ್ಮೆನೂ ಶಾಶ್ವತ ಅಲ್ಲ, ಎಲ್ಲದಕ್ಕೂ ಒಂದು ಎಂಡ್ ಅಂತ ಇದೆ ಅನ್ನುವ ಎಚ್ಚರಿಕೆಯನ್ನು ಮಾತನಾಡಿದ್ದಾರೆ. ಅಂದರೆ ಫ್ರಸ್ಟ್ರೇಷನ್ ಮಾತು ಅಂತ ಹೇಳೋಕ್ಕಾಗಲ್ಲ, ಆದರೆ ಬೇಸರದ ನುಡಿಗಳು ಅಂತ ಹೇಳ್ಬೋದು. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಹಂಗನ್ಬಿಟ್ಟು ಒಬ್ಬರದೇ ಓಲೈಸ್ಕೊಳ್ಳುವಂಥದ್ದೇನಿಲ್ಲ. ಎಲ್ಲರ ಓಟು ಮತಗಳು ಕೂಡ ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಅಭಿವೃದ್ಧಿಗೆ ಕುಂಠಿತ ಆಗುವಂಥ ಬೆಳವಣಿಗೆಗಳು. ಯಾವುದು? ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು, ಕಷ್ಟವನ್ನು ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ, ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಡಿ.ಕೆ. ಸುರೇಶ್ ಅವರ ಮಾತು ಬೇಸರದ ನುಡಿಗಳ, ಎಚ್ಚರಿಕೆಯ ನುಡಿಗಳ, ಅಥವಾ ಅವ್ರು ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ನಿರಾಸೆಯ ಮಾತುಗಳ, ಹೇಗೆ ಅರ್ಥೈಸ್ಕೊಳ್ಬೋದು ಅಂತ? ಖಂಡಿತ ಇದು ಒಂದು ರೀತಿಯಲ್ಲಿ ಸಾಧಾರಣವಾಗಿ ಮಾತು ಹಿಂದೆ ಕೂಡ ಈ ಮಾತು ಹೇಳಿದ್ರು, ಇವರು ಅದೇ ಮಾತು ಹೇಳಿದ್ದಾರೆ. ಅದು ಹೇಳಿದ ಮಾತು ಪ್ರಮುಖವಾಗಿರುವಂಥದ್ದು ಯಾವುದು ಶಾಶ್ವತ ಅಲ್ಲ ಅನ್ನುವಂಥದ್ದು. ಅದು ಅಂದರೆ ಅಧಿಕಾರವೂ ಶಾಶ್ವತ ಅಲ್ಲ ಅಥವಾ ತಾಳ್ಮೆಯೂ ಶಾಶ್ವತ ಅಲ್ಲ ಅನ್ನುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ತಾಳ್ಮೆಗೆ ಒಂದು ಲಿಮಿಟ್ ಇದೆ ಅನ್ನುವಂಥದ್ದು, ಅಥವಾ ಅಧಿಕಾರ ಒಂದಲ್ಲ ಒಂದು ಸರಿ ಬ್ರೇಕ್ ಆಗಲೇಬೇಕು, ಆಗುತ್ತೆ ಅನ್ನುವಂಥದ್ದು, ಈ ರೀತಿಯ ಒಂದು ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಕಳೆದ ಕೆಲವು ತಿಂಗಳುಗಳಿಂದ ನಡೀತಾ ಇರುವಂಥ ಪವರ್ ಶೇರಿಂಗ್ನ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಜಟಾಪಟಿಗಳೇನಿದೆ, ಇದು ಸಾಧಾರಣ ಜಟಾಪಟಿ ಅಲ್ಲ ಅನ್ನುವಂಥದ್ದು. ಯಾಕಂದರೆ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಇಲ್ಲ, ಮತ್ತು ಬಹುತೇಕ ಒಂದಲ್ಲ ಒಂದು ಹಂತದಲ್ಲಿ ಒಂದಲ್ಲ ಒಂದು ರೀತಿಯ ತಿರುವನ್ನು ಪಡ್ಕೊಂಡೇ ಹೋಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಎಲ್ಲಿ ಇದಕ್ಕೆ ಬ್ರೇಕ್ ಹಾಕಬೇಕು, ಹೇಗೆ ಬ್ರೇಕ್ ಹಾಕಬೇಕು ಅನ್ನೋ ಹೈಕಮಾಂಡ್ ಕ್ಲಾರಿಟಿ ಇಲ್ಲದೆ ಇದ್ರು, ನಮ್ಮ ತಾಳ್ಮೆ ಇದೆ, ಕಾಯ್ತೀವಿ, ಅಥವಾ ಪಕ್ಷನಿಷ್ಠ ಇದೆ, ಆದರೂ ಕೂಡ ಯಾವುದೂ ಶಾಶ್ವತ ಅಲ್ಲ ಅನ್ನುವ ಮೂಲಕವಾಗಿ ತಾಳ್ಮೆಗೂ ಒಂದಿನ ಬ್ರೇಕ್ ಬೀಳುತ್ತೆ ಅನ್ನುವಂಥ ಒಂದು ರೀತಿಯ ಎಚ್ಚರಿಕೆಯನ್ನು ರವಾನಿಸುವ ರೀತಿಯಲ್ಲಿ ಇತ್ತು ಅವರ ಮಾತಿನ ದಾಟಿ ಕೂಡ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ನೋಡಿ, ಈಗ ಕೆಲವರು ಅಧಿಕಾರಕ್ಕಾಗಿಯೇ ಇರ್ತಾರೆ ಅನ್ನೋ ಮಾತು ಯಾರು ಕುರಿತಂತ ಹೇಳಿದ್ದು? ಇದು ಸಿದ್ದರಾಮಯ್ಯನವ್ರಿಗ? ಯಾಕೆಂದರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸವನ್ನು ಬಲ್ಲವರು, ಅವರು ಹೆಚ್ಚು ಕಡಿಮೆ ಅಧಿಕಾರದಲ್ಲೇ ಇದ್ದಂಥವ್ರು, ಯಾವುದಾದ್ರೂ ಒಂದು ರೂಪದಲ್ಲಿ ಅಧಿಕಾರದಲ್ಲಿ ಇದ್ದಂಥವ್ರು. ಸೊ ಅದು ಕೆಲವರು ಹೇಳ್ತಾರೆ ಅದು ಅವರ ಅದೃಷ್ಟ ಅನ್ನೋ ರೀತಿಯಲ್ಲಿ. ಬಟ್ ತಾಳ್ಮೆಗೆ ಮಿತಿ ಇದೆ ಅಂತಂದರೆ ತಾಳ್ಮೆ
ಇನ್ನೂ ಕೂಡ ವೆಯ್ಟ್ ಮಾಡೋದಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಸುರೇಶ್ ಅವರ ಮಾತುಗಳು.